ನಮ್ಮನೇಲಿ ಯಾರು ಎಬ್ಬರಿಸಿಲ್ಲ ಅಂದರೂ ನಮ್ಮನೆ ಹತ್ರ ಬರೋ ಕಸದಂಗೆ ಗಾಡಿ ಅಂತೂ ಎಬ್ಬರಿಸಿ ಹೆಂಗೆ ಅಂತ ಹೇಳಿದ್ರೆ ತುಂಬ ಜೋರಾಗಿ ಹಾಡೆಲ್ಲ ಹಾಕೋ ಬರ್ತಾರೆ. ಅದಕ್ಕೋಸ್ಕರ ನನಗೆ ಎಚ್ಚರಿಕೆ ಆಗಿ ಕಸ ಎಲ್ಲ ಹಾಕಿ ಇವತ್ತು ಬಂದು ಅಮಾವಾಸ್ಯೆ ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕಡೆಗೆ ಬಂದ್ವಿ. ಅಜ್ಜಿ, ಪಾಪು ಮತ್ತು ನಮ್ಮ ಹಸ್ಬೆಂಡು ಇಷ್ಟು ಜನ ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ರಶ್ ಕೂಡ ಇದ್ದರು. ಈಚೆ ಕಾಣಿಸ್ತಿಲ್ಲ, ಒಳಗಡೆ ತುಂಬ ರಶ್ ಇದ್ದರು. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು, ನಮ್ಮ ಯಜಮಾನ್ರು, ಪಾಪು 3 ಜನನೂ ಸುತ್ತೆಲ್ಲ ಹಾಕಿ ಹಾಗೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಿದ್ರು. ಬಿಸಿ ಪ್ರಸಾದನ ಕೂಡ ತಿನ್ಕೊಂಡು ಇವತ್ತು ಮನೇಲಿ ಕೂಡ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಪ್ರಸಾದ ಎಲ್ಲ ತಿನ್ಕೊಬಂದು ಮನೇಲಿ ಒಂದು 3-4 ರೀಲ್ಸ್ ಮಾಡಿ ದೇವ್ರ ಪೂಜೆ ಮಾಡಬೇಕಿತ್ತು. ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಇಲ್ಲಿಂದ ಹೋಗ್ತಾ ಪೂಜೆ ಏನೂ ಮಾಡಿರಲಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಪಾಪುನ ಕೂಡ ಮಲಗಿಸ್ಬೇಕಿತ್ತು. ಪಾಪುನ ಮಲಗಿಸಿ ಆಮೇಲೆ 1-2 ರೀಲ್ಸ್ ಮಾಡಿ ದೇವ್ರ ಪೂಜೆ ಮಾಡೋಕ್ಕೆ ಬಂದೆ. ಲಾಸ್ಟ್ ವೀಡಿಯೋನ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಾನು ಆ್ಯಕ್ಟಿವಲ್ಲಿ ಇರ್ತೀನಿ ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಪೂಜೆ ಎಲ್ಲ ಮಾಡಿ ಇವತ್ತು